ನಮಸ್ಕಾರ ಸ್ನೇಹಿತರೆ. ತಾಯಿಯ ಗರ್ಭದಲ್ಲಿ ಮಗುವಿನ ಬೆಳವಣಿಗೆ ತಿಳಿದರೆ ನೀವು ಕೂಡ ಆಶ್ಚರ್ಯಪಡುತ್ತೀರಿ. ಹೌದು, 1ರಿಂದ 9 ತಿಂಗಳ ಗರ್ಭದಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ವಿ ಅನ್ನೋದು ಒಂದು ಕುತೂಹಲಕಾರಿ ವಿಷಯವಾಗಿದೆ. ಪ್ರತಿಯೊಬ್ಬರೂ ಈ ಹಂತಗಳನ್ನು ದಾಟಿಕೊಂಡೇ ಬಂದಿರುತ್ತೇವೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ತಿಂಗಳಲ್ಲಿ ಮಗು ಏನೇನೆಲ್ಲ ಬೆಳವಣಿಗೆಯನ್ನು ಹೊಂದುತ್ತೆ, ಹಾಗೆ ವಿಸ್ಮಯವಾದಂಥ ವಿಷಯಗಳನ್ನು ನೀವು ಕೂಡ ತಿಳ್ಕೊಬೋದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಅರ್ಥ ಆಗುತ್ತೆ. ಗರ್ಭಧಾರಣೆಯ ಮೊದಲನೇ ವಾರವನ್ನು ನೋಡೋಣ. ಈ ವಾರದಲ್ಲಿ ಮಹಿಳೆಯರು ಮುಟ್ಟು ನಿಂತ ವಾರ ಅನ್ನುತ್ತೇವೆ. ಈ ವಾರದಲ್ಲಿ ಏನು ಬೆಳವಣಿಗೆ ಇರೋದಿಲ್ಲ. ಆದರೆ ಮೊದಲ ವಾರದಲ್ಲಿ ಅಂಡಾಶಯದಿಂದ ಅಂಡಾಣು ಹೊರಗಡೆ ಬಂದು ವೀರ್ಯಾಣುಗಳಿಗೋಸ್ಕರ ಕಾಯ್ತಾ ಇರುತ್ತೆ. 2ನೇ ವಾರ ಬಿಡುಗಡೆಯಾದ ಅಂಡಾಣು ಫ್ಯಾಲೋಪಿಯನ್ ಟ್ಯೂಬ್ ಮುಖಾಂತರ ನಿಧಾನವಾಗಿ ಬರುತ್ತದೆ. ಅದೇ ಸಮಯದಲ್ಲಿ ಲಕ್ಷಾನುಗಟ್ಟಲೆ ವೀರ್ಯಾಣುಗಳು ಬಂದು ನಿಂತು ಪೈಪೋಟಿ ಮಾಡ್ತಾ ಇರುತ್ತೆ. ಲಕ್ಷಾನುಗಟ್ಟಲೆ ವೀರ್ಯಾಣುವಿನಲ್ಲಿ ಒಂದು ಶಕ್ತಿಯುತವಾದ ವೀರ್ಯಾಣು ಮುಂದೆ ಹೋಗಿ ಕಾಯ್ತಾ ಇರುವ ಅಂಡಾಣುವನ್ನು ಪ್ರವೇಶ ಮಾಡುತ್ತೆ. 3ನೇ ವಾರದಲ್ಲಿ ಅಂಡಾಣು ಮತ್ತು ವೀರ್ಯಾಣು ಕೂಡಿ ಆಗುವ ಒಂದು ಕ್ಷಣಕ್ಕೆ ನಾವು ಫರ್ಟಿಲೈಸೇಷನ್ ಅಂತೀವಿ. ಈ ಫರ್ಟಿಲೈಸ್ ಆದಂಥ ಎಗ್ ನಿಧಾನವಾಗಿ ಜಾರಿ ಬಂದು ನಮ್ಮ ಗರ್ಭಚೀಲಕ್ಕೆ ಅಂಟಿಕೊಳ್ಳುತ್ತದೆ. ಈ ಪ್ರಕ್ರಿಯೆಯನ್ನು ನಾವು ಇಂಪ್ಲಾಂಟೇಷನ್ ಅಂತ ಕರಿತೇವೆ. ನಂತರ ಗರ್ಭಕೋಶದಲ್ಲಿ ಮಗು ಬೆಳವಣಿಗೆ ಶುರುವಾಗುತ್ತೆ. 3ನೇ ವಾರದಲ್ಲಿ ಮಗುವಿನ ಲಿಂಗ ಮತ್ತು ಬಣ್ಣ ನಿರ್ಧಾರವಾಗುತ್ತೆ. ಸೊ 4ನೇ ವಾರದಲ್ಲಿ ಫರ್ಟಿಲೈಸ್ ಆಗಿರುವ ಎಗ್ ಮತ್ತು ಭ್ರೂಣವಾಗಿ ಬದಲಾವಣೆ ಆಗುತ್ತೆ. ಸೊ ಇದರಲ್ಲಿ 2 ಭಾಗಗಳಾಗುತ್ತೆ. ಒಂದು ಪ್ಲಾಸೆಂಟಾ ಮತ್ತು ಇನ್ನೊಂದು ಮಗುವಾಗಿ ಬೆಳವಣಿಗೆ ಹೊಂದುತ್ತೆ. ಪ್ಲಾಸೆಂಟಾ ಅಂದರೆ ಜರಾಯು. ಸೊ ಈ ಪ್ಲಾಸೆಂಟಾ ನಮಗೆ ಏನು ಮಾಡುತ್ತೆ ಅಂದರೆ ಮಗುವಿಗೆ ಒಂದು ತಾಯಿ ತಿಂದಿರತಕ್ಕಂಥ ಆಹಾರವನ್ನು ಪ್ಲಾಸೆಂಟಾ ಮೂಲಕ ಪೌಷ್ಟಿಕಾಂಶಗಳನ್ನು ಮಗುವಿಗೆ ತಲುಪಿಸುವಂತಹ ಸಹಾಯವನ್ನು ಮಾಡ್ತಾ. 4ನೇ ವಾರದಲ್ಲಿ ಭ್ರೂಣದ ಮೆದುಳು, ಸ್ಪೈನಲ್ ಕಾರ್ಡ್ ಮತ್ತು ನರಗಳ ಬೆಳವಣಿಗೆ ಶುರುವಾಗುತ್ತೆ. 5ನೇ ವಾರದಲ್ಲಿ ಭ್ರೂಣ ತುಂಬ ಚಿಕ್ಕದಾಗಿರುತ್ತೆ. ಇದನ್ನು ನಾವು ಸ್ಕ್ಯಾನಿಂಗ್ ಮುಖಾಂತರ ಮಾತ್ರ ನೋಡೋದಕ್ಕೆ ಸಿಗುತ್ತೆ. 5ನೇ ವಾರದಲ್ಲಿ ಮಗುವಿನ ಹೃದಯ ಬಡಿತ ಶುರುವಾಗುತ್ತೆ. ಸುಲಭವಾಗಿ ಹೃದಯ ಬಡಿತವನ್ನು ನಾವು ಸ್ಕ್ಯಾನಿಂಗ್ ಮುಖಾಂತರ ಕೇಳಿಸಿಕೊಳ್ಳಬಹುದು. ಈ ಭ್ರೂಣದ ಹೃದಯ ಬಡಿತ ನಮ್ಮ ಹೃದಯ ಬಡಿತದ ಎರಡರಷ್ಟು ಇರುತ್ತೆ, ಅಂದರೆ ಡಬಲ್ ಇರುತ್ತೆ. ಎಷ್ಟು ಅಂತಂದರೆ 150ರಿಂದ 157, 158 ಬೀಟ್ಸ್ ಪರ್ ಮಿನಿಟ್ ಇರುತ್ತೆ, ಅಂದರೆ 1 ನಿಮಿಷಕ್ಕೆ. ಹಾಗೆ ಬಂದ್ಬಿಟ್ಟು 7ನೇ ವಾರದಲ್ಲಿ ಮಗುವಿನ ಅಂಗಗಳ ಬೆಳವಣಿಗೆ ಚಾಲುವಾಗುತ್ತೆ. ಕಿವಿ ಮತ್ತು ಕಣ್ಣು ಹಾಗೂ ಮೂಗು ರಚನೆ ಆಗ್ತಾ ಇರುತ್ತೆ. ಪ್ರತಿ ನಿಮಿಷಕ್ಕೆ 1 ಲಕ್ಷ ಜೀವಕೋಶಗಳ ಬೆಳವಣಿಗೆ ಕೂಡ ಆಗ್ತಾ ಇರುತ್ತೆ. ಜೀವಕೋಶಗಳ ಬೆಳವಣಿಗೆ ಕೂಡ ಈ 7ನೇ ವಾರದಿಂದ ಡಬಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕಣ್ಣು, ಕಿವಿ, ಮೂಗು ಕೂಡ ರಚನೆಯಾಗಿ ಚೆನ್ನಾಗಿ ಸ್ಕ್ಯಾನಿಂಗ್ನಲ್ಲಿ ಕಾಣಿಸ್ತಾ ಇರುತ್ತೆ. 8ನೇ ವಾರದಲ್ಲಿ ಮಗುವಿನ ಕಣ್ಣು, ಮೂಗು, ಬಾಯಿ ಎಲ್ಲವೂ ಒಂದು ಆಕಾರವನ್ನು ಪಡೆದುಕೊಂಡಿರುತ್ತೆ. ಮಗುವಿನ ಹೃದಯ ದೊಡ್ಡದಾಗುತ್ತಾ ಇರುತ್ತೆ. ಪಿತ್ತಕೋಶದ ಬೆಳವಣಿಗೆ ಆಗುತ್ತೆ. ಇದೇ ಹಂತದಲ್ಲಿ ಮಗುವಿನ ದೇಹದ ಬೆಳವಣಿಗೆ ಜಾಸ್ತಿ ಇರುತ್ತೆ. ದೇಹಕ್ಕಿಂತ ತಲೆಯೇ 2 ಪಟ್ಟು ಜಾಸ್ತಿ ಇರುತ್ತೆ. ಯಾಕಂದರೆ ಜೀವಕೋಶಗಳ ಬೆಳವಣಿಗೆ ಕೂಡ ಜಾಸ್ತಿ ಇರೋದರಿಂದ ತಲೆಯೇ 2 ಪಟ್ಟು ಜಾಸ್ತಿ ಇರುತ್ತೆ. ನಮ್ಮ ಮಗುವಿನ ದೇಹಕ್ಕಿಂತ ಮಗುವಿನ ತಲೆ 2 ಪಟ್ಟು ಜಾಸ್ತಿ ಆಗಿರುತ್ತೆ. ಹಾಗೆ ತಲೆ ಬಂದ್ಬಿಟ್ಟು ಎದೆಗೆ ಎದೆಗೆ ಬಾಗಿಕೊಂಡಿರುತ್ತೆ. ಮಗುವಿನ ತಲೆ ಎದೆಗೆ ಬಾಗಿಕೊಂಡಿರುತ್ತೆ 7ನೇ ವಾರದಲ್ಲಿ. ಈ ಹಂತದಲ್ಲಿ ಕೈ ಕಾಲು ಬೆರಳುಗಳು ಕೂಡ ಬೆಳವಣಿಗೆ ಸ್ಟಾರ್ಟ್ ಆಗಿರುತ್ತೆ. 10ನೇ ವಾರದಲ್ಲಿ ಮನುಷ್ಯನ ಥರ ರೂಪುಗೊಂಡಿರುತ್ತೆ. ಆಲ್ಮೋಸ್ಟ್ ಪಾಪು ಬಂದ್ಬಿಟ್ಟು ಮನುಷ್ಯನ ರೂಪ ಅಂತಂದರೆ ಕಣ್ಣು, ಕಿವಿ, ಮೂಗು, ಬಾಯಿ, ಕೈ ಕಾಲು ಬೆರಳುಗಳು ಎಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇರುತ್ತೆ. ಈ ಹಂತದಲ್ಲಿ ಮಗುವಿನ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. 10ನೇ ವಾರದಲ್ಲಿ 2 ಕಿಡ್ನಿಗಳು ಕೂಡ ಚೆನ್ನಾಗಿ ರೂಪುಗೊಂಡಿರುತ್ತೆ. ಹಾಗೆ ಮೆದುಳಿನ ಬೆಳವಣಿಗೆ ವೇಗವು ಜಾಸ್ತಿ ಆಗಿರುತ್ತೆ. 10ನೇ ವಾರದಲ್ಲಿ ಮಗು ತಾಯಿಯ ಗರ್ಭದಲ್ಲಿ ಮೂತ್ರ ವಿಸರ್ಜನೆ ಕೂಡ ಮಾಡುತ್ತೆ 10ನೇ ವಾರದಲ್ಲಿ. ಹಾಗೆ ಪ್ರತಿ ನಿಮಿಷಕ್ಕೆ 2.5 ಲಕ್ಷ ಜೀವಕೋಶಗಳು ಬೆಳವಣಿಗೆಯನ್ನು ಹೊಂದುತ್ತಾ ಬರುತ್ತೆ, ಅಂದರೆ ಡಬಲ್ ಆಗುತ್ತೆ. ಪ್ರತಿ ನಿಮಿಷಕ್ಕೂ 2.5 ಲಕ್ಷ ಜೀವಕೋಶಗಳು ಬೆಳವಣಿಗೆ ಆಗ್ತಾ ಇರುತ್ತೆ. 11ನೇ ವಾರದಲ್ಲಿ ಮಗು ಒಂದು ಅಮ್ನಿಯೋಟಿಕ್ ಫ್ಲೂಯಿಡ್
ಅದರೊಳಗಡೆ ಇರುತ್ತೆ, ಒಂದು ದ್ರವದ ಒಳಗಡೆ ಇರುತ್ತೆ ಮಗು. ಆ ಅಮ್ನಿಯಾಟಿಕ್ ಫ್ಲೂಯಿಡ್ ಮಗುವಿಗೆ ರಕ್ಷಣೆಯನ್ನು ಮಾಡ್ತಾ ಇರುತ್ತೆ. ಹಾಗೆ ಮಗು ಮತ್ತು ತಾಯಿಯ ಮಧ್ಯೆ ಪೌಷ್ಟಿಕಾಂಶಗಳನ್ನು ಸಂಗ್ರಹಣೆ ಮಾಡಿ ಕಳಿಸ್ತಾ ಇರುತ್ತೆ ಮಗುವಿಗೆ. 12ನೇ ವಾರ. ಈ ವಾರದಲ್ಲಿ ಮಗು ಅಮ್ನಿಯಾಟಿಕ್ ಫ್ಲೂಯಿಡ್ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದುತ್ತೆ. ಅಂದರೆ ಅಮ್ನಿಯಾಟಿಕ್ ಫ್ಲೂಯಿಡ್ ಕುಡಿಯುತ್ತೆ, ಹಾಗೆ ಅದೇ ನೀರನ್ನು ಮೂತ್ರ ವಿಸರ್ಜನೆ ಕೂಡ ಮಾಡುತ್ತೆ. ಸೊ ಅದರ ಮತ್ತು ಆ ಅಮ್ನಿಯಾಟಿಕ್ ಫ್ಲೂಯಿಡ್ ಮತ್ತು ಮಗುವಿನ ಬಾಂಧವ್ಯ ಕೂಡ ಈ ತಿಂಗಳಲ್ಲಿ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ಅಮ್ನಿಯಾಟಿಕ್ ಫ್ಲೂಯಿಡ್ನ ಜಾಸ್ತಿ ಆಗದೇ ಇರೋ ಹಾಗೆ ಕಡಿಮೆ ಆಗದೇ ಇರೋ ಹಾಗೆ ನಾವು ಗರ್ಭಿಣಿಯರು ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ಮಗುವಿಗೆ ತುಂಬ ಅಗತ್ಯವಾಗಿರ್ತಕ್ಕಂಥದ್ದೇ ಅಮ್ನಿಯಾಟಿಕ್ ಫ್ಲೂಯಿಡ್ಡು. ಹಾಗೆ 12ನೇ ವಾರದಲ್ಲಿ ಮಗುವಿನ ತೂಕ ಕೂಡ ಡಬಲ್ ಆಗುತ್ತೆ. ತಾಯಿಯ ಹೊಟ್ಟೆ ಕೂಡ ಮುಂದೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹಂತದಲ್ಲಿ ಮಗುವಿನ ಚಲನೆ ಗೊತ್ತಾಗೋದಿಲ್ಲ. ಈ ಹಂತದಲ್ಲಿ ಕೈ ಕಾಲುಗಳು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ. ಚಲನೆ ಗೊತ್ತಾಗದೇ ಇಲ್ಲ ಅಂತಂದರೆ ಭಯ ಪಡೋ ಹಾಗಿಲ್ಲ. ಜಾಸ್ತಿ ನಿಮಗೇನಾದರೂ ಮೂಮೆಂಟು ಆಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಬೇಕು. ಇಲ್ಲ ಅಂತಂದರೆ ಸ್ವಲ್ಪ ಏನಾದರೂ ಸಕ್ಕರೆ ಆ ಥರ ಏನಾದರೂ ತಿಂದು ಸ್ವಲ್ಪ ಎಡಗಡೆ ಮಲ್ಕೊಂಡ್ರೆ ನಿಮಗೆ ಮಗುವಿನ ಚಲನೆಗಳು ತಿಳಿತಾ ಬರುತ್ತೆ. 15ನೇ ವಾರದಲ್ಲಿ ಮಗುವಿನ ಕಣ್ಣುಗಳು ಚೆನ್ನಾಗಿ ತೆರೆಯಲ್ಪಡುತ್ತೆ. ಅಂದರೆ ಪೂರ್ತಿಯಾಗಿ ಕಣ್ಣುಗಳು ಓಪನ್ ಆಗೋದಿಲ್ಲ. ಸ್ವಲ್ಪ ತೆಗೆಯೋದು, ಮುಚ್ಚೋದು, ಒಂದು ಸ್ವಲ್ಪ ರೆಪ್ಪೆನ ಮೇಲೆ ಮಾಡೋದು, ಇಷ್ಟೇ ಈ 15ನೇ ವಾರದಲ್ಲಿ ಕಣ್ಣುಗಳ ಬೆಳವಣಿಗೆ ಆಗುತ್ತೆ. ಆಲ್ಮೋಸ್ಟ್ ಮನುಷ್ಯನ ಥರನೇ ಕಾಣಿಸ್ತಾ ಇರುತ್ತೆ. 15ನೇ ವಾರದಲ್ಲಿ ಸಣ್ಣ ಸಣ್ಣ ಕೂದಲುಗಳು ಕೂಡ ಬೆಳೀತಾ ಇರುತ್ತೆ. ನಮ್ಮ ಆ ಬೇಬಿ ಸ್ಕಿನ್ ಮೇಲೆ ಸಣ್ಣ ಸಣ್ಣ ಕೂದಲುಗಳ ಬೆಳವಣಿಗೆ ಕೂಡ 15ನೇ ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಸಣ್ಣ ಸಣ್ಣ ಕೂದಲುಗಳು ಬೇಬಿಯ ಟೆಂಪ್ರೇಚರ್ ಮಟ್ಟವನ್ನು ಸುಧಾರಣೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂತಂದರೆ ಜಾಸ್ತಿ ಟೆಂಪ್ರೇಚರ್ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಕೂಡ ಈ ಕೂದಲುಗಳು ಹೊಂದಿರುತ್ತೆ. 17ನೇ ವಾರ. 17ನೇ ವಾರದಲ್ಲಿ ಮಗು ಹೆಣ್ಣಾಗಿದ್ದರೆ ಅದರ ಅಂಡಾಶಯದಲ್ಲಿ ಅಂಡಾಣುಗಳ ರಚನೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮಗು ಗಂಡಾಗಿದ್ದರೆ ಏನಿಲ್ಲ, ಮಗು ಹೆಣ್ಣಾಗಿದ್ದರೆ ಮಾತ್ರ ಅಂಡಾಶಯದಲ್ಲಿ ಅಂಡಾಣುಗಳ ರಚನೆ ಆಗುತ್ತೆ. ಈ ವಾರದಲ್ಲಿ ಮಗುವಿನ ತಲೆ ಮತ್ತು ಮೂಳೆಗಳು ಫ್ಲೆಕ್ಸಿಬಲ್ ಆಗಿರುತ್ತೆ. ಯಾಕಂದರೆ ಮುಂದೆ ನಮಗೆ ನಾರ್ಮಲ್ ಡೆಲಿವರಿ ಆಗಬೇಕಂತ ಅಂದಾಗ ಆ ತಲೆಯ ಬೋನ್ಸ್ ಏನಿರುತ್ತಲ್ಲ ಅದು ಫ್ಲೆಕ್ಸಿಬಲ್ ಇದ್ದರೆ ಕೂಡ ನಮಗೆ ನಾರ್ಮಲ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಈ ವಾರದಲ್ಲಿ ಅದು ಫ್ಲೆಕ್ಸಿಬಲ್ ಆಗಿ ಇರುತ್ತೆ ಬೋನ್ಸು. ಹಾಗೆ ಉಳಿದ ಮೂಳೆಗಳು ಎಲ್ಲವೂ ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ 17ನೇ ವಾರದಲ್ಲಿ. ಹಾಗೆ ಈ ವಾರದಲ್ಲಿ ಅಂಬಲಿಕಲ್ ಕಾರ್ಡ್ ಡೆವಲಪ್ಮೆಂಟ್ ಆಗಿರುತ್ತೆ. ಈ ಅಂಬಲಿಕಲ್ ಕಾರ್ಡ್ ಏನು ಕೆಲಸ ಮಾಡುತ್ತೆ ಅಂದರೆ ಪ್ಲಾಸೆಂಟಾ ಮುಖಾಂತರ ಮಗುವಿಗೆ ಬೇಕಾದಂಥ ಆಕ್ಸಿಜನ್ ಮತ್ತು ಪೋಷಕಾಂಶಗಳ ಸಪ್ಲೈನ ಮಾಡ್ತಾ ಇರುತ್ತೆ. ಅಂದರೆ ತಾಯಿ ತಿಂದಿರ್ತಕ್ಕಂಥ ಊಟದಲ್ಲಿ ನ್ಯೂಟ್ರಿಷನ್ ಇದ್ದದ್ದನ್ನು ಮಗುವಿಗೆ ಅದು ಕಳಿಸ್ತಾ ಇರುತ್ತೆ. 18ನೇ ವಾರ. 18ನೇ ವಾರದಲ್ಲಿ ಮಗುವಿನ ಕಿವಿಗಳು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರುತ್ತೆ. ಹೊರಗಡೆ ಯಾರೇ ಮಾತಾಡಿದರೂ ಮಗುವಿಗೆ ಕೇಳಿಸುತ್ತೆ. ಅದಕ್ಕೆ ಹೇಳ್ತಾರೆ, ಗರ್ಭಿಣಿಯರು ಭಕ್ತಿ ಸಾಂಗ್ಗಳು ಅಥವಾ ಭಗವದ್ಗೀತೆ ಜೋರಾಗಿ ಓದಿದರೆ ನಿಮ್ಮ ಗರ್ಭದಲ್ಲಿರುವ ಮಗು ಕೇಳಿಸಿಕೊಳ್ಳುತ್ತದೆ. ಇದನ್ನೇ ನಾವು ಗರ್ಭ ಸಂಸ್ಕಾರ ಎಂದು ಕರೆಯುತ್ತೇವೆ. ಅಂದರೆ ಗರ್ಭದಲ್ಲಿ ಇರುವಾಗ ಮಗು ಸಂಸ್ಕಾರಯುತವಾಗಿ ಬೆಳೆಯಲು ನಾವು ಹೆಲ್ಪ್ ಮಾಡಬೇಕು ಮಗುವಿಗೆ. 19ನೇ ವಾರ. 19ನೇ ವಾರದಲ್ಲಿ ಮಗುವಿನ ಸುತ್ತ ಒಂದು ಬಿಳಿ ಪದರನ್ನು ಅಂಟಿಕೊಳ್ಳುತ್ತೆ. ಇದನ್ನು ನಾವು ವರ್ನಿಸ್ ಕೆಸ್ವಾಸ ಅಂತೀವಿ. ಇದು ಏನು ಸಾಮಾನ್ಯವಾಗಿ ಇದು ಡೆಲಿವರಿ ಆದಮೇಲೆ ಹೋಗಿಬಿಡುತ್ತೆ. ಇದು ವರ್ನಿಸ್ ಕೆಸ್ವಾಸ ನಮ್ಮ ಬೇಬಿಯ ಸ್ಕಿನ್ ಮತ್ತು ಫ್ಲೂಯಿಡಿಂದ ಇದು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. 20ನೇ ವಾರ. 20ನೇ ವಾರದಲ್ಲಿ ಮಗುವಿನ ಚಲನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಗರ್ಭದಲ್ಲಿ ಮಗು ಕಾಲಿನಿಂದ ಒದೆಯೋಕ್ಕೆ ಶುರು ಮಾಡುತ್ತೆ. ಇದನ್ನೇ ನಾವು ಫಸ್ಟ್ ಬೇಬಿ ಕಿಕ್ ಅಂತೀವಿ. ಇದಕ್ಕೆ ನಾವು ಕ್ವಿಕನಿಂಗ್ ಅಂತ ಕೂಡ ಕರಿತೀವಿ. ಬೇಬಿಯ ಫಸ್ಟ್ ಕಿಕ್ಕಿಗೆ ನಾವು ಕ್ವಿಕನಿಂಗ್ ಅಂತ ಕರಿತೀವಿ. 20ನೇ ವಾರದಲ್ಲಿ ಜಾಸ್ತಿ ಇದು ಕಿಕ್ ಇರುತ್ತೆ. 22ನೇ ವಾರ. ಮಗುವಿನ ಚರ್ಮ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ. ಹಾಗೆ ಸ್ಪರ್ಶ ಜ್ಞಾನ ಕೂಡ 22ನೇ ವಾರದಲ್ಲಿ ಮಗುವಿಗೆ ತಿಳಿತಾ ಇರುತ್ತೆ. ಅಂದರೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಅದು ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅಂದರೆ ಒಳಗಡೆ ಏನೇ ಕೈಗೆ ಸಿಕ್ಕರೂ ಅದನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಫೀಲ್ ಮಾಡ್ಕೊಳ್ತಾ ಇರುತ್ತೆ ಮಗು. ಹಾಗೆ ತಲೆಯ ಕೂದಲುಗಳ ಬೆಳವಣಿಗೆ ಕೂಡ ಆಗ್ತಾ ಇರುತ್ತೆ. ಜಾಸ್ತಿ ಏನು ಬೆಳವಣಿಗೆ ಆಗೋದಿಲ್ಲ, ಅದೇನು ಅಂತ ಗೊತ್ತಿಲ್ಲ. ಜಾಸ್ತಿ ಕೂದಲುಗಳು ಬೆಳವಣಿಗೆ ಆಗೋದಿಲ್ಲ. ಈ ಹಂತದಲ್ಲಿ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ. ಮಗುವಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಪಡೆಯೋದು, ಮಗು ತೂಕ ಕೂಡ ಜಾಸ್ತಿ ಆಗುತ್ತೆ 22ನೇ ವಾರದಲ್ಲಿ.
23ನೇ ವಾರದಲ್ಲಿ ಮೆದುಳು ಶ್ವಾಸಕೋಶ ಬೆಳವಣಿಗೆ ಆಗ್ತಾ ಇರುತ್ತೆ. ಹಾಗೆ ವೇಗವಾಗಿ ತೂಕ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಮೆದುಳಿನ ಬೆಳವಣಿಗೆ 24ನೇ ವಾರದಲ್ಲಿ ಬೇಬಿ ಸ್ಟ್ರಾಂಗ್ ಆಗಿ ಬೆಳೀತಾ ಇರುತ್ತೆ. ಈ ಹಂತದಲ್ಲಿ ಮಗು ಹೊರಗಿನ ಶಬ್ದವನ್ನು ಕೂಡ ಕೇಳಿಸಿಕೊಳ್ಳುತ್ತೆ. ನೀವೇನಾದರೂ ಜೋರಾಗಿ ಹೊರಗಡೆ ಮಾತಾಡ್ತಾ ಇದ್ದರೆ ಮಗು ಕೂಡ ಒಳಗಡೆ ಕೇಳಿಸ್ಕೊಂಡು ಹೆದರ್ತಾ ಇರುತ್ತೆ. ಸೊ ಜೋರಾಗಿ ತಂದೆ ತಾಯಿ ಏನಾದರೂ ಜಗಳ ಮಾಡಿದರೂ ಕೂಡ ಮಗುವಿನ ಒಳಗಡೆ ಕೇಳಿಸ್ಕೊಂಡು ಮಗುವಿಗೂ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ 24ನೇ ವಾರದಲ್ಲಿ ಮಗು ಚೆನ್ನಾಗಿ ಕೇಳಿಸಿಕೊಳ್ಳುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಹಾಗೆ ಈ ಹಂತದಲ್ಲಿ ಮಗು ತಾಯಿಯ ಮಾತನ್ನು ಜಾಸ್ತಿ ಕೇಳಿಸಿಕೊಳ್ಳೋದ್ರಿಂದ ಡೆಲಿವರಿ ಆದಮೇಲೂ ಕೂಡ ಮಗು ಮತ್ತು ತಾಯಿಯ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. 25ನೇ ವಾರ ಮಗುವಿನ ಬೌವಲ್ ಮೂಮೆಂಟ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಜೀರ್ಣಕ್ರಿಯೆ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. 26ನೇ ವಾರ ಮಗುವಿನ ನಿದ್ದೆ ಟೈಮ್ ಕೂಡ ಬದಲಾವಣೆ ಆಗುತ್ತೆ. ಜಾಸ್ತಿ ರಾತ್ರಿ ನಿದ್ದೆ ಮಾಡೋದು ಕಡಿಮೆ ಆಗುತ್ತದೆ. ಯಾಕಂದರೆ ಮಗುವಿಗೆ ಹಗಲು ಹೊತ್ತು ಜಾಸ್ತಿ ಮಲಗಿಕೊಳ್ಳುತ್ತೆ ಮಗು, ರಾತ್ರಿ ಹೊತ್ತು ಎಚ್ಚರ ಇರುತ್ತೆ. ಯಾಕಂದರೆ ಹಗಲಿನಲ್ಲಿ ತಾಯಿ ಜಾಸ್ತಿ ಮಲಗದೇ ಇರೋದಕ್ಕೆ ಅದು ಕಂಫರ್ಟ್ ಫೀಲ್ ಮಾಡ್ತಾ ಇರುತ್ತೆ. ನೈಟ್ ಮಲ್ಕೊಂಡಾಗ ಮಗುವಿಗೆ ಕಂಫರ್ಟ್ ಇರೋದಿಲ್ಲ. ಸೊ ಹಾಗಾಗಿ ನೈಟಲ್ಲಿ ಮಗುವಿಗೆ ಜಾಸ್ತಿ ಮೂಮೆಂಟ್ ಮಾಡೋದ್ರಿಂದ ತಾಯಿಗೂ ಕೂಡ ನಿದ್ದೆ ಆಗೋದಿಲ್ಲ. ಈ 26ನೇ ವಾರದಲ್ಲಿ ತಾಯಿಗೂ ನಿದ್ದೆ ಕಡಿಮೆ ಆಗುತ್ತೆ. 28ನೇ ವಾರದಲ್ಲಿ ಮಗು ಸ್ವಲ್ಪ ಕಣ್ಣು ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪೂರ್ತಿ ಎಲ್ಲ ಸ್ವಲ್ಪ ಕಣ್ಣು ತೆಗೆಯುತ್ತೆ. ಇನ್ನು 29ನೇ ವಾರ ಈ ಹಂತದಲ್ಲಿ ಮಗು ಫುಲ್ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಬೇಬಿಯ ಕಿಕ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಜಾಸ್ತಿ ಕಿಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಬೇಬಿ 29ನೇ ವಾರದಲ್ಲಿ. ಮಗುವಿನ ಎಲ್ಲ ಜ್ಞಾನೇಂದ್ರಿಯಗಳು ಕೂಡ ಬೆಳವಣಿಗೆ ಆಗ್ತಾ ಇರುತ್ತೆ. ತಾಯಿ ತಿನ್ನುವ ಆಹಾರದ ರುಚಿ ಕೂಡ ಮಗುವಿಗೆ ತಿಳಿಯುತ್ತದೆ. ಶಬ್ದ ಕೂಡ ಚೆನ್ನಾಗಿ ಆಲಿಸಲು ಶುರು ಮಾಡುತ್ತದೆ. 30ನೇ ವಾರ ಈ ಹಂತದಲ್ಲಿ ಮಗುವಿನ ಬೆಳವಣಿಗೆ ಡಬಲ್ ಆಗುತ್ತಾ ಹೋಗುತ್ತೆ. ತೂಕ ವಾರದಿಂದ ವಾರಕ್ಕೆ ಡಬಲ್ ಆಗುತ್ತೆ. ಮತ್ತು 30ನೇ ವಾರದಲ್ಲಿ ತಾಯಂದಿರು ತುಂಬ ಅಲರ್ಟ್ ಆಗಿರಬೇಕು. ಯಾಕಂದರೆ ಮಗುವಿನ ತೂಕ ಜಾಸ್ತಿ ಆದ ಹಾಗೆ ಗರ್ಭದಲ್ಲಿ ಮಗುವಿಗೆ ಜಾಗ ಕೂಡ ಕಡಿಮೆ ಆಗುತ್ತೆ. ಆದ್ದರಿಂದ ಮಗುವಿನ ಚಲನೆ ಒದ್ದಾಡೋದು ಕೂಡ ಕಡಿಮೆ ಆಗಬಹುದು. ಹೆದರಬೇಡಿ, ಪ್ರತಿ ಗಂಟೆಗೊಮ್ಮೆ ಮಗುವಿನ ಚಲನೆಯನ್ನು ಗಮನಿಸುತ್ತಾ ಇರಿ. 31ನೇ ವಾರ ಮಗುವಿನ ಎತ್ತರ ಮತ್ತು ತೂಕ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. 32ನೇ ವಾರ ಮಗುವಿನ ಜನನಾಂಗ ಪೂರ್ತಿಯಾಗಿ ಬೆಳವಣಿಗೆಯಾಗಿರುತ್ತದೆ. 38ನೇ ವಾರ ಈ ಹಂತದಲ್ಲಿ ಮಗುವಿನ ತೂಕ ಜಾಸ್ತಿ ಆಗಿರುವ ಕಾರಣ ಚಲನೆ ಕೂಡ ಬೇಬಿದು ಕಡಿಮೆ ಆಗಬಹುದು. ಹೆದರಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ಗರ್ಭದಲ್ಲಿ ನಮಗೆ ಆ ಬೇಬಿಗೆ ಬೆಳವಣಿಗೆ ಆಗೋದಕ್ಕೆ ಸ್ಪೇಸ್ ಇರೋದಿಲ್ಲ. ಹಾಗಾಗಿ ಒದ್ದಾಡೋದಕ್ಕೆ ಅದು ಸ್ವಲ್ಪ ಕಷ್ಟಪಡ್ತಾ ಇರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಡೆಲಿವರಿ ಹಂತಕ್ಕೆ ಬಂದಿರೋದ್ರಿಂದ ಬೇಬಿಗೆ ಒಳಗಡೆ ಜಾಗ ಕಡಿಮೆ ಇರುತ್ತೆ. 40ನೇ ವಾರದಲ್ಲಿ ಪೂರ್ತಿಯಾಗಿ ಮಗು ಬೆಳವಣಿಗೆಯನ್ನು ಹೊಂದಿರುತ್ತೆ. ಇದೇ ವಾರದಲ್ಲಿ ಮಗು ಡೆಲಿವರಿ ಕೂಡ ಆಗುತ್ತೆ. ಹೊರಗಿನ ಜಗತ್ತಿಗೆ ಬರಲು ಮಗು ಕಾತುರದಿಂದ ಕಾಯ್ತಾ ಇರುತ್ತೆ. ಹಾಗೆ ತಾಯಿ ಕೂಡ ತನ್ನ ಮಗುವನ್ನು ಕೈಯಲ್ಲಿ ಎತ್ಕೊಂಡು ಆಡಿಸ್ಬೇಕು ಅಂತ ಕಾಯ್ತಾ ಇರ್ತಾಳೆ. 40ನೇ ವಾರದಲ್ಲಿ ಮಗು ಕೂಡ ಡೆಲಿವರಿ ಆಗುತ್ತೆ. ಈ ನನ್ನೆಲ್ಲ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಹೆಲ್ತ್ ವಿಡಿಯೋಸ್ನ ನಿಮಗೆ ಹಾಕ್ತಾ ಇರ್ತೀನಿ, ಪ್ರೆಗ್ನೆನ್ಸಿ ಟಿಪ್ಸ್ನ ಕೊಡ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.